ಹರೇ ಕೃಷ್ಣ. ವೃಶ್ಚಿಕ ರಾಶಿಯ ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ನೀವು ವರ್ಷದ ಹೊಸತರಲ್ಲಿ ಹೇಗಿರ್ತೀರೋ ಹೆಚ್ಚಾಗಿ ಇಡೀ ವರ್ಷ ಹಾಗೆ ಇರುವ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನೀವು ವರ್ಷದ ಮೊದಲಲ್ಲೇ ಒಂದು ಸಮಾವೇಶವೇನಾದರೂ ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಲಾಭವೇ ಆಗುವುದು. ಎಲ್ಲ ವಿಷಯಕ್ಕೂ ಪರಿಹಾರ ಕೂಡ ಸಿಗುವುದು. ಆದರೆ ಆಡಂಬರ ಬೇಡ. ಏನು ಮಾಡಿದರೂ ಸರಳವಾಗಿ ಮಾಡಿ. ಏನಾದರೂ ವಿಶೇಷವಾಗಿ ನಡೆದರೂ ನಿಮ್ಮಲ್ಲೇ ಇಟ್ಟುಕೊಳ್ಳಿ. ಎಲ್ರಿಗೂ ಹೇಳೋಕ್ಕೆ ಹೋಗಬೇಡಿ. ನಿಮ್ಮ ಸುಖ ಸಂತೋಷವನ್ನು ಮರೆಮಾಚಿ. ಯಾಕಂದರೆ ಈ ವರ್ಷ ನಿಮಗೆ ದೃಷ್ಟಿ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಅದು ಧನಪ್ರಾಪ್ತಿ ವಿಷಯವಾದರೂ ಸರಿ, ಸುಖ ಸಂತೋಷದ ವಿಷಯವಾದರೂ ಸರಿ, ನಿಮ್ಮ ಸಂತೋಷ ನಿಮ್ಮಲ್ಲೇ ಇರಲಿ. ಪ್ರಯಾಣ ಮಾಡುವಾಗ ಹುಷಾರಾಗಿರಬೇಕು. ಏನಿದ್ರೂ ವರ್ಷದ ಮೊದಲ 5 ತಿಂಗಳಲ್ಲೇ ಟ್ರಾವೆಲ್ ಟೂರ್ಗಳನ್ನು ಇಟ್ಟುಕೊಳ್ಳಿ. ನಂತರದ ಯಾತ್ರೆ ಅಷ್ಟೊಂದು ಹಿತಕರವಾಗಿರೋದಿಲ್ಲ. ಆರೋಗ್ಯದ ವಿಷಯ ಹೇಳೋದಾದರೆ ಇಷ್ಟು ಸಮಯ ಚೆನ್ನಾಗಿದ್ದರೆ ಮೇ ನಂತರ ಸ್ವಲ್ಪ ಆರೋಗ್ಯ ಹದಗೆಡಲಿದೆ. ನಿಮ್ಮಷ್ಟಕ್ಕೆ ನೀವು ಏನು ಡಯಟ್ ಅಂತ, ಲೈಫ್ ಸ್ಟೈಲ್ ಚೇಂಜ್ ಅಂತ ಮಾಡೋಕ್ಕೆ ಹೋಗಬೇಡಿ. ಇದು ಕೂಡ ನಿಮ್ಮ ದೇಹದಲ್ಲಿ ದುಷ್ಪರಿಣಾಮ ಬೀರಬಹುದು. ಉದ್ಯೋಗ ವ್ಯವಹಾರದಲ್ಲಿ ಕೂಡ ಬದಲಾವಣೆ ಬರುತ್ತೆ. ಎಲ್ಲವೂ ಮೇ ನಂತರ ಹೆಚ್ಚಿನ ಬದಲಾವಣೆ ಹೊಂದಲಿದೆ. ಚಿಕ್ಕ ಪುಟ್ಟ ವಿಷಯಕ್ಕೆ ಅಸಂತೋಷ, ವಾದ ವಿವಾದಗಳು ಕಂಡುಬರುವುದು. ಆದರೆ ಮದುವೆಯಾಗದೆ ಯಾರಾದರೂ ಉಳಿದಿದ್ದರೆ, ಮದುವೆ ಆಗಬೇಕೆಂದಿದ್ದರೆ ನಿಮ್ಮ ಮದುವೆ ಹೇಗೆ ಆಯಿತು ಅಂತ ನಿಮಗೇ ತಿಳಿಯದಷ್ಟು ಅವಸರದಲ್ಲಿ ನಡೆದು ಹೋಗಬಹುದು. ಇದು ವರ್ಷದ ಮೊದಲ 4-5 ತಿಂಗಳಲ್ಲೇ ಆಗಿ ಹೋದರೆ ಇದರಿಂದ ನೀವು ಸಂತೋಷವಾಗಿರ್ತೀರಿ. ನಿಮ್ಮ ಗೌರವವೂ ಹೆಚ್ಚಾಗೋದು. ಏನಾದರೂ ಎಕ್ಸಾಮ್ಗೆ ತಯಾರಿ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಉತ್ತಮವಾಗಿದೆ. ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಫಲಿತಾಂಶ ಸಿಗುತ್ತೆ. ಏನಿದ್ರೂ ನಿಮ್ಮ ಜೀವನದಲ್ಲಿ ಪರಿಶ್ರಮ, ಸಂಘರ್ಷದಿಂದಲೇ ನೀವು ನಿಮ್ಮ ಏಳಿಗೆ ಕಂಡುಕೊಳ್ಳೋದು. ವೃಶ್ಚಿಕ ರಾಶಿಯ ಸ್ತ್ರೀಯರು ಕೂಡ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಎದೆಗುಂದದೆ ಧೈರ್ಯವಾಗಿ ಕಷ್ಟಗಳನ್ನು ಎದುರಿಸುವವರು. ಅದೇ ರೀತಿ ದೈವಭಕ್ತಿಯೂ ಅಷ್ಟೇ ಇರುವುದರಿಂದ ನಿಮಗೆ ಸಾಮಾನ್ಯವಾಗಿ ದೊಡ್ಡ ಮಟ್ಟದ ಕಷ್ಟಗಳು ಸಣ್ಣದರಲ್ಲೇ ಬಂದು ಕಳೆದು ಹೋಗುವು. ಎಲ್ಲ ಸುಖಗಳು, ಸೌಲಭ್ಯಗಳು ಮಧ್ಯ ವಯಸ್ಸಿನೊಳಗೆ ಸಿಗುವು. ಹಾಗಾಗಿ ವಯಸ್ಸಾಗ್ತಾ ಆಗ್ತಾ ಬರೀ ನಿಮ್ಮ ಆರೋಗ್ಯ ನೋಡಿಕೊಂಡ್ರೆ ಸಾಕು. ಏನಾದರೂ ಇನ್ವೆಸ್ಟ್ ಮಾಡೋದಿದ್ದರೆ ವರ್ಷದ ಮೊದಲ ಕೆಲವು ತಿಂಗಳಲ್ಲೇ ಮಾಡಿ. ಅತಿ ಆತ್ಮವಿಶ್ವಾಸ ಬೇಡ. ಏಳು ಬೀಳು ಇದ್ದೇ ಇರುತ್ತೆ. ಇದಕ್ಕೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಶರಣಾಗತರಾಗುವುದೇ ದೊಡ್ಡ ಪರಿಹಾರ. ಸಾಮಾಜಿಕವಾಗಿ ಹಿಂದೆ ಇದ್ದಷ್ಟು ಜನರಲ್ಲಿ ಬೆರೆಯೋದು, ಪಾರ್ಟಿ ಮಾಡೋದು ಬೇಡ ಅನಿಸಲು ಶುರುವಾಗುವುದು. ನಾನು ನನ್ನಷ್ಟಕ್ಕೆ ಸಂತುಷ್ಟನಾಗಿದ್ದೇನೆ, ಯಾರೂ ಜೊತೆ ಬೇಕಾಗಿಲ್ಲ ಎಂಬ ಭಾವವೂ ಬರುವುದು. ಈ ವೃಶ್ಚಿಕ ರಾಶಿಯಲ್ಲಿ ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರಗಳು ಬರುವುದು. ಹಾಗಾಗಿ ಸಾಮಾನ್ಯವಾಗಿ 2 ಥರದ ಜನರು ಕಂಡುಬರುತ್ತಾರೆ. ಎಲ್ಲದರಲ್ಲೂ ಅತಿವೃಷ್ಟಿ, ಅನಾವೃಷ್ಟಿ ಥರ ಈ ರಾಶಿಯಲ್ಲೂ ಹಲವು ಗುಣಗಳ ಜನರನ್ನು ನೋಡಬಹುದು. ಒಬ್ಬರು ಪರೋಪಕಾರಿಯೂ, ದೀನ ದಲಿತರಲ್ಲಿ ಅಂತಃಕರುಣೆ ಇರುವವರು, ದಾನ ಧರ್ಮ ಮಾಡಿ ಬಹುಜನಪ್ರಿಯನೂ ಕೀರ್ತಿವಂತರೂ ಇದ್ದರೆ, ಇನ್ನೊಬ್ಬರು ಉಪಕಾರ ಪಡೆದು ಮರೆಯುವವರು, ಜಿಪುಣರು, ದುಷ್ಟ ಸ್ವಭಾವದವರು, ಬಂಧು ಬಳಗಕ್ಕೆ ಬೇಡವಾದವರು, ತಾನಾಡಿದ ಮಾತೇ ವೇದವಾಕ್ಯ ಅಂತ ತಿಳ್ಕೊಂಡವರು, ಬೇಡದ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇರುವವರು, ತನ್ನ ಇಷ್ಟಾರ್ಥ ಕೈಗೂಡದಿದ್ದರೆ ಬೇರೆಯವರ ಉತ್ಕರ್ಷ ಕಂಡು ಅಸೂಯೆ ಪಡುವವರು ಇರ್ತಾರೆ. ಕೆಟ್ಟ ಸ್ವಭಾವವನ್ನು ಅರಿತು ತಮ್ಮನ್ನು ತಿದ್ದಿ ತೀಡಿ ಇದೇ ಜನ್ಮದಲ್ಲೇ ಉದ್ಧಾರ ಮಾರ್ಗ ಕಂಡುಕೊಳ್ಳೋದು ಕೂಡ ಒಂದು ದೊಡ್ಡ ಸಾಧನೆ. ಇದಕ್ಕೆ ಸಜ್ಜನರ ಸಂಘ ಅವಶ್ಯಕ ಮತ್ತು ಒಳ್ಳೆಯ ಸತ್ಸಂಗ, ಪ್ರವಚನ ಕೇಳಿದ್ರೂ ಸಾಕು. ದೇವರು ಕೊಟ್ಟ ಜೀವನದಲ್ಲಿ ಸಾಧ್ಯವಾದಷ್ಟು ಶಾಂತಿಯಿಂದ
ನೆಮ್ಮದಿಯಿಂದ ಯಾರ ಮನಸ್ಸು ನೋಯಿಸದೆ ಬದುಕಿದರೆ ಅದು ಕೂಡ ಒಂದು ಸಾಧನೆ. ನಾವೆಲ್ಲರೂ ದೇವರ ಸೃಷ್ಟಿ ಅಂದಾಗ ಎಲ್ಲರೂ ಸಮಾನರು, ಯಾರೂ ಸರ್ವಶ್ರೇಷ್ಠ ಅಂತ ಇಲ್ಲ ಅಂತ ತಿಳ್ಕೊಂಡ್ರೆ ಅದೇ ಗುರುಮಂತ್ರ. ನೀವು ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಯಾವುದಾದ್ರೂ ಬೆಟ್ಟ ಹತ್ತಿಕೊಂಡು ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗುವುದು ಒಳ್ಳೆಯದು. ಉದಾಹರಣೆಗೆ ತಿರುಪತಿ ತಿಮ್ಮಪ್ಪ, ಪಳನಿ ಮುಂತಾದ ಕಡೆ ಹೋಗಿ ಬನ್ನಿ. ಆಸ್ತಿಕರಲ್ಲದಿದ್ದರೂ ಸುಮ್ಮನೆ ಟ್ರೆಕ್ಕಿಂಗ್ ಅಂತಲೂ ಹೋಗಿ ಬರ್ಬೋದು. ಆದರೆ ನಮ್ಮ ವಿಡಿಯೋ ನೋಡುವವರು ದೈವಭಕ್ತರೇ ಇದ್ದಾರಲ್ವಾ. ಇವಿಷ್ಟು ವೃಶ್ಚಿಕ ರಾಶಿಯ ಜನರಲ್ ಪ್ರಿಡಿಕ್ಷನ್ಸ್. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಇನ್ನೂ ಒಳ್ಳೆಯ ಫಲ ನಿರೀಕ್ಷಿಸಬಹುದು ಮತ್ತು ಲಗ್ನ ಬೇರೆ ಇರುತ್ತೆ, ಅದರ ಫಲವು ಸ್ವಲ್ಪ ಸಿಗುವುದರಿಂದ ನಿಮ್ಮ ಲಗ್ನ ಯಾವುದೆಂದು ತಿಳಿದು ಅದರ ಫಲವನ್ನು ನೋಡಿಕೊಳ್ಳಿ. ಪರಿಹಾರಾರ್ಥವಾಗಿ ಯಾವುದಾದ್ರೂ ಒಳ್ಳೆಯ ಗುರು ಸಿಕ್ಕಿದರೆ ನಿಮ್ಮ ಪುಣ್ಯ, ಇಲ್ಲ ಅಂದರೆ ಒಳ್ಳೆಯ ಗುರು ಮಠಕ್ಕೆ ವಾರಕ್ಕೊಮ್ಮೆ ಗುರುವಾರ ಹೋಗಿ ಬನ್ನಿ. ಕಸ ಗುಡಿಸುವುದು, ಪೊರಕೆ ದಾನ ಇತ್ಯಾದಿಗಳನ್ನು ಮಾಡಿ. ಎಲ್ಲಿ ಯಾರಿಗೆ ಏನು ಅಗತ್ಯವಿದೆಯೋ ಅಲ್ಲಿ ಕೂಡ ದಾನವಾಗಿ ಕೊಡುವುದು. ಯಾಕಂದರೆ ಈ ವರ್ಷ ಕುಜನ ವರ್ಷ. ಶ್ರಮ ವಹಿಸುವುದೇ ಪರಿಹಾರ. ಹನುಮಾನ್ ಚಾಲೀಸ ಕೂಡ ಪಠಿಸಿ. ಒಳ್ಳೆಯದಾಗಲಿ. ಹರೇ ಕೃಷ್ಣ.